ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಸಂಜೆ ಇಲ್ಲಿ ಆಗಬೇಕಾಗಿತ್ತು. ಆದರೆ ಅನಿವಾರ್ಯದ ತುರ್ತಿನ ಸಭೆ ಬೆಂಗಳೂರಲ್ಲಿ ಏರ್ಪಟ್ಟ ಕಾರಣ ನಾನು ಈ ಸಭೆಗೆ ಬರೋದು ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ದರಿಂದ ಸಂಘಟಕರಿಗೆ ಭೇಟಿಯಾಗಿ, ಯಾಕಂದರೆ ದೂರದಿಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಕೊಲ್ಲಾಪುರದಿಂದ, ಆದ್ದರಿಂದ ಇರಲೇಬೇಕಾಗಿತ್ತು. ಅದರ ಅನಿವಾರ್ಯತೆ ಇದೆ. ಆದ್ದರಿಂದ ಬಂದು ದರ್ಶನ ತಗೊಂಡು ಸಂಘಟಕರನ್ನು ಭೇಟಿಯಾಗಿ ಹೋಗಬೇಕು ಅಂತೇಳಿ ಬಂದಿದ್ದೇನೆ. ಅದು ಇವತ್ತಿನ ಭೇಟಿಯ ಉದ್ದೇಶ. ವಿಶೇಷ ಪಾರಂಪರಿಕವಾಗಿರ್ತಕ್ಕಂಥ ಇತಿಹಾಸವುಳ್ಳಂಥ ಪ್ರಾಚ್ಯವಾಗಿರ್ತಕ್ಕಂಥ ಒಂದು ಟೆಂಪಲ್. ನನಗೆ ಇಲ್ಲಿ ಬರೋಕ್ಕಿಂತ ಮೊದಲು ಸಹಿತ ಎಲ್ಲ ಸಂಘಟಕರು ಮುಖಂಡರು ನನ್ನ ಭೇಟಿಯಾಗಿ ಆ ಉತ್ತರದ ಗೇಟನ್ನು ಉತ್ತರ ಭಾಗ ಮಾಡಬೇಕು ಅಂಥೇಳಿ ಅಪೇಕ್ಷೆ ಪಟ್ಟಿದ್ದಾರೆ. ಅದನ್ನು ನಮ್ಮ ಇಲಾಖೆ ಮಾಡೋದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕ್ರಮಗಳನ್ನು ಇಡ್ತೀವಿ. ಅದು ಒಂದು. ಮತ್ತು ಉಳಿದ ಭಾಳಷ್ಟು ಮಾತಾಡೋದು ನಿಮ್ಮ ನಂತರ ಅಲ್ಲಿ ಭರವಸೆ ಕೊಟ್ಟು ಭಾಳ ದಿವಸ ಆಯ್ತು ಶಾಸಕರು, ಯಾಕೆ ಆಗಲ್ದು? ಅದಕ್ಕೆ ಭಾಳ ದಿವಸ ಆಗಿಲ್ಲ. ನಾನು ನಿಮ್ಮ ಚುನಾವಣೆ ನನಗೆ ಅವತ್ತು ಅವತ್ತು ಗದಗಿನಲ್ಲಿ ಇಲ್ಲೇನೆ ಅವತ್ತು ಹೇಳಿದ್ದೆ ನಾನು. ಅದಕ್ಕೆ ನಮ್ಮ ಎಡಿಯವ್ರನ್ನ ಕರ್ಕೊಂಡ್ಬಂದೆ ನಾನು. ಅದನ್ನು ನೋಡಿ ಆ ಪ್ರಸ್ತಾವನೆ ತಯಾರು ಮಾಡ್ತಾರೆ ಅಂತ ಹೇಳಿ. ಅಲ್ಲ ಭಾಳ ದಿವಸ ಆಯ್ತು ಅಂತ. ಇಲ್ಲ 25,000 ದೇವಸ್ಥಾನ, ಪುರಾತನವಾಗಿರ್ತಕ್ಕಂಥ ದೇವಸ್ಥಾನಗಳು, ಶಿಲೆಗಳು, ಶಾಸನಗಳು ಅದಾವೆ. 25,000 ನಮ್ಮ ಇತಿಹಾಸವನ್ನು, ನಮ್ಮ ಪರಂಪರೆಯನ್ನು, ನಮ್ಮತನವನ್ನು ನಿವೇದನೆ ಮಾಡ್ತಕ್ಕಂಥದ್ದು. ಆದರೆ ಅವು ಎಲ್ಲವುಗಳು ಇನ್ನೂ ರಕ್ಷಿತ ಆಗಿಲ್ಲ. ಈಗ ಕೇವಲ ರಕ್ಷಿತ ಅಂತೇಳಿ ನೋಟಿಫೈ ಮಾಡಿದ್ದು ಬರೀ 851 ಮಾತ್ರ. ಆದರೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇದೇ ವರ್ಷದೊಳಗೆ 250 ನಾನು ಇದು ಮಾಡಬೇಕು, ನೋಟಿಫೈ ಮಾಡಬೇಕು ಅಂತ ಹೇಳಿ ಅದನ್ನು ಈ ವರ್ಷ 2024 ಮುಗಿಯೋದ್ರೊಳಗೆ ಮಾಡಿಸ್ತೀನಿ.